ಸಿದ್ದರಾಮಯ್ಯನವರು ಅಂದ್ರೆ ಎಲ್ರಿಗೂ ಗೊತ್ತಿರುವ ರೀತಿಯಲ್ಲಿ ಮಾಸ್ ಲೀಡರ್, ಅಗ್ರೆಸಿವ್ ನೇಚರ್, ಪ್ರತಿಭಟಿಸುವಂತ ಮನೋಭಾವ, ಯಾವುದನ್ನು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ ಸಿದ್ದರಾಮಯ್ಯನವರು. ಅಂಥದ್ರಲ್ಲಿ ಅಧಿಕಾರವನ್ನ ತ್ಯಾಗ ಮಾಡಬೇಕು, ನಿಮ್ಮ ಪಟ್ಟದಿಂದ ಕೆಳಗಿಳಿಯಬೇಕು, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿದ್ದ ಹಾಗೆ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಇದೇ ಒಂದು ರೀತಿಯಾಗಿ ಆಶ್ಚರ್ಯ ಅನಿಸ್ತಾ ಇರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ. ಯಾಕೆಂದ್ರೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ, ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಒಪ್ಕೊಳ್ಳುವಂಥವ್ರು ಅಲ್ಲ ಅಂತ. ಆದ್ರೆ ಅಷ್ಟು ಈಸಿಯಾಗಿ ಒಪ್ಕೊಂಡೇ ಇದ್ದಾರೆ ಸಿದ್ದರಾಮಯ್ಯನವರು. ಅಂದ್ರೆ ಮೆಂಟಲಿ ಪ್ರಿಪೇರ್ ಆದಂತೆ ಕಾಣಿಸ್ತಾ ಇತ್ತು ಸಿದ್ದರಾಮಯ್ಯನವರು ಬಿಫೋರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೂ ಮುಂಚೆನೆ. ಓಕೆ, ಅಕಸ್ಮಾತ್ ಈ ರೀತಿಯಾಗಿ ಕೇಳಿದ್ರೆ ನಾನು ಯಾವುದೇ ರೀತಿಯಾದಂತ ಚಕಾರ ಇರ್ತದೆ ಒಪ್ಕೊಂಡ್ಬಿಡೋಣ ಅನ್ನುವಂಥ ರೀತಿಯಲ್ಲೇ ಸಿದ್ದರಾಮಯ್ಯನವರು ಹೋಗಿದ್ರ ದೆಹಲಿಗೆ ಅಂತ. ರಾಜ್ಯದಲ್ಲಿ ಮುಗಿಯಿತಾ ಸಿದ್ದರಾಮಯ್ಯ ಅವರ ರಾಜ್ಯಭಾರ? ಪದತ್ಯಾಗಕ್ಕೆ ಮುಂದಾದಂತ ಸಿದ್ದರಾಮಯ್ಯ ಅವರು ಪದತ್ಯಾಗಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು. ಸ್ಟಿಲ್ ಕ್ವಶನ್ ಮಾರ್ಕ್ ಅಲ್ಲೇ ಇದೆ. ಯಾಕೆಂದ್ರೆ ಇವತ್ತು ಸುದ್ದಿಗೋಷ್ಠಿ ಇದೆ, ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ಸುಳಿವನ್ನ ಕೊಡುವಂತ ಸಾಧ್ಯತೆ ಇದೆ. ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದು ಕೂಡ ಏನಾದರೂ ಘೋಷಣೆ ಮಾಡ್ತಾರಾ ಸಿದ್ದರಾಮಯ್ಯನವರು? ಈ ಮುಖಾಂತರ ಸುದೀರ್ಘವಾಗಿ ರಾಜ್ಯ ರಾಜಕಾರಣದಲ್ಲಿ ಸುಮಾರು 43 ವರ್ಷಗಳಿಂದಲೂ ಕೂಡ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದಂಥವ್ರು, ಅಹಿಂದ ಲೀಡರ್ ಆಗಿದ್ದಂಥವ್ರು, ಅಹಿಂದ ಚಾಂಪಿಯನ್ ಅಂತ ಕರೆಸ್ಕೊಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಲ್ಲಿ ಏನು ಮಾಸ್ ಲೀಡರ್ ಆಗಿದ್ದಂಥವರು ತಮ್ಮ ರಾಜ್ಯ ರಾಜಕಾರಣದ ಯುಗಾಂತ್ಯ ಕಾಣಲಾಗುತ್ತಾ? ಸಿದ್ದರಾಮಯ್ಯನವರ ಒಂದು ರಾಜಕೀಯನೇ ಅಂತ್ಯ ಆಗ್ಬಿಡುತ್ತಾ ಅಂತ. ನಿನ್ನೆ ಹೈಕಮಾಂಡ್ ಜೊತೆ ಸಿಎಂ ಸಮಾಲೋಚನೆ ಮಾಡಿದ್ರು, ರಾಜೀನಾಮೆಗೆ ಸಮ್ಮತಿಯನ್ನ ಸೂಚಿಸಿರುವಂತದ್ದು ಸಿದ್ದರಾಮಯ್ಯನವರು. ನಾಳೆ ಕ್ಯಾಬಿನೆಟ್ ಸಭೆ ಬಳಿಕ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲಿದ್ದಾರೆ ಅಂತ. ನಾಳೆ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಶುಕ್ರವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ತೀರ್ಮಾನವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಶಾಸಕಾಂಗ ಸಭೆಯಲ್ಲಿ ಶಾಸಕಾಂಗ ನಾಯಕನ ಆಯ್ಕೆ ಅಂದ್ರೆ ಯಾರು ಅನ್ನುವಂಥದ್ದು ಗೊತ್ತು, ಆದ್ರೆ ಅದೊಂದು ಪ್ರೊಸೆಸ್ ಇರುತ್ತಲ್ಲ. CLP ಸಭೆ ಮಾಡಲಾಯ್ತು, CLP ಸಭೆಯಲ್ಲಿ ಆಯ್ಕೆ ಆಯ್ತು ಅನ್ನುವಂಥದ್ದು ಒಂದು ಪ್ರೊಸೆಸ್ ಇರುತ್ತಲ್ಲ. ಸೊ ಆ ಕಾರಣಕ್ಕೋಸ್ಕರ ಶಾಸಕಾಂಗ ಸಭೆಯನ್ನ ಕರೆದು ಅಲ್ಲೇ ಆಯ್ಕೆ ಮಾಡಿದ್ವಿ ಅನ್ನುವಂಥದ್ದನ್ನ ತೋರಿಸುವಂತ ಕೆಲಸ ಆಗುತ್ತೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಶುಕ್ರವಾರ DK ಶಿವಕುಮಾರ್ ಅವರ ಆಯ್ಕೆ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಬಳಿಕ ಸರ್ಕಾರ ರಚನೆಗೆ ರಾಜ್ಯಪಾಲರಿಗೆ ಹಕ್ಕನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಇಂದು ಬೆಂಗಳೂರಿಗೆ KC ವೇಣುಗೋಪಾಲ್, ಕಾಂಗ್ರೆಸ್ನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ, ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಇಬ್ರು ಕೂಡ ಬರ್ತಾ ಇದ್ದಾರೆ. ನಾಯಕತ್ವ ಗೊಂದಲಕ್ಕೆ ಕೊನೆಗೂ ತೆರೆ ಎಳೆದಿರುವಂತದ್ದು ವರಿಷ್ಠರು. ಅದು ಇಷ್ಟು ಈಸಿಯಾಗಿ ಆಗೋಗುತ್ತೆ ಅನ್ನುವಂಥ ನಿರೀಕ್ಷೆ ಸಿದ್ದರಾಮಯ್ಯನವರ ಬೆಂಬಲಿಗರಿಗೂ ಕೂಡ ಇರಲಿಲ್ಲ. ಅವರೆಲ್ಲರೂ ಕೂಡ ಒತ್ತಡವನ್ನು ಹಾಕ್ತಾನೆ ಬರ್ತಾ ಇದ್ರು. ಆ ಕಾರಣಕ್ಕೋಸ್ಕರನೇ 6 ತಿಂಗಳಿಂದ ಇದು ಡ್ರ್ಯಾಗ್ ಆಗ್ತಾ ಇತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಚರ್ಚೆ ಶುರುವಾಗಿದೆ. ಹಾಗೆ ಅವಕಾಶಗಳನ್ನ ಕೂಡ ಕೊಡಲಾಗಿತ್ತು. ಎಲ್ಲೋ ಒಂದ್ ಕಡೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತು 2.5 ವರ್ಷ. ಆದರೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಆಗುವಂತ ಒಂದು ಕೀರ್ತಿ ಏನಿರುತ್ತೆ, ಆ ಒಂದು ರೆಕಾರ್ಡ್ ಏನಿರುತ್ತೆ, ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಾಯಿತು. ಅದಾದ್ಮೇಲೆ ಬಜೆಟ್, ಅದಾದ್ಮೇಲೆ ಪಂಚರಾಜ್ಯಗಳ ಚುನಾವಣೆ, ಇದೆಲ್ಲವೂ ಮುಗಿದ ನಂತರನೇ ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇತ್ತಲ್ಲ. ಇನ್ನ ಬೇರೆ ರೀಸನ್ನು ಕೂಡ ಇರಲಿಲ್ಲ ಹೈಕಮಾಂಡ್ಗೆ DK ಶಿವಕುಮಾರ್ ಅವ್ರಿಗೆ ಹೇಳೋದಕ್ಕೆ, ಇಲ್ಲ ಇದೊಂದಾಗ್ಬಿಡ್ಲಿ ಅಂತ ಹೇಳೋದಕ್ಕೆ ಬೇರೆ ರೀಸನ್ನು ಕೂಡ ಇರಲಿಲ್ಲ. ಸೊ ಫೈನಲಿ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಯಶಸ್ವಿ ಆಗಿದೆ ಅನ್ನುವಂಥ ಮಾತುಗಳು. ಯಾಕೆಂದ್ರೆ ಇದು ನಿನ್ನೆ ಸಂಜೆಯಿಂದ ಈ ಸುದ್ದಿ ಹರಿದಾಡ್ತಾ ಇದ್ರು ಕೂಡ, ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರು ಕೂಡ ಒಬ್ಬರೇ ಒಬ್ರು ಸಿದ್ದರಾಮಯ್ಯನವರ ಆಪ್ತರು ಮಾತಾಡಿಲ್ಲ. ಇಲ್ಲ ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೊಡಲ್ಲ, ಅವರೇ ಮುಂದುವರಿತಾರೆ ಅಂತ ಒಬ್ಬರೇ ಒಬ್ರು ಮಾತಾಡಿಲ್ಲ. ಇವನ್ ಸಿದ್ದರಾಮಯ್ಯನವರು ಕೂಡ ಒಂದೇ ಒಂದು ಪೋಸ್ಟ್ ಹಾಕಿಲ್ಲ. ಯಾಕೆಂದ್ರೆ ಈ ರೀತಿಯಾದಂಥ ಸುದ್ದಿಗಳು ಬಂದಾಗ ಸಿದ್ದರಾಮಯ್ಯನವರು ಈವನ್ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ರಿಯಾಕ್ಟ್ ಮಾಡ್ತಾ ಇದ್ರು. ಆ ಕೆಲಸ ಕೂಡ ಆಗಿಲ್ಲ. ಅಲ್ಲಿಗೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನುವಂಥ ರೀತಿಯಲ್ಲಿ ಈ ಒಂದು ಸುದ್ದಿ ಪಕ್ಕ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಅದು ನಾಳೆ ರಾಜೀನಾಮೆ ಕೊಡ್ತಾರಾ, ಕ್ಯಾಬಿನೆಟ್ ಸಭೆ ಆದ ಬಳಿಕ ರಾಜೀನಾಮೆ ಕೊಡ್ತಾರಾ, ಅಥವಾ ಯಾವಾಗ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಇವತ್ತು ಬೇರೆ ಸುದ್ದಿಗೋಷ್ಠಿ ಇರುವಂತ ಹಿನ್ನೆಲೆಯಲ್ಲಿ ಸಹಜ ಕುತೂಹಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದು ಕನ್ಫರ್ಮ್. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರೆ DK ಶಿವಕುಮಾರ್ ಅವರೇ ಆಪ್ಷನ್ ಅಲ್ಲಿ. ಯಾಕೆಂದ್ರೆ ಇವರಿಬ್ಬರ ನಡುವೆ ಮಾತ್ರನೇ ಆ ಜಟಾಪಟಿ ಇದ್ದಿದ್ದಂಥದ್ದು. ಸಿದ್ದರಾಮಯ್ಯನವ್ರನ್ನ ಬಿಟ್ರೆ ನಾನೇ ಅನ್ನುವಂಥ ರೀತಿಯಲ್ಲಿ DK ಶಿವಕುಮಾರ್ ಅವರು ಕೂಡ ಅಷ್ಟು ನೀಟಾಗಿನೇ ವೇದಿಕೆಯನ್ನ ಸೆಟ್ ಮಾಡ್ಕೊಂಡು ಬಂದಿದ್ರು ಕಳೆದ 3 ವರ್ಷಗಳಿಂದಲೂ ಕೂಡ. ಮತ್ತೆ 2 ವರ್ಷ ಆದ ಬಳಿಕ DK ಶಿವಕುಮಾರ್ ಅವರು ಯಾವ ರೀತಿಯ ಪ್ರೆಷರ್ ಅನ್ನ ಹಾಕ್ತಾ ಇದ್ರು ಎಲ್ರಿಗೂ ಗೊತ್ತಿರುವಂತದ್ದೇ.
ನಮ್ಮ ನಡುವೆ ಮಾತುಕತೆ ಆಗಿದೆ, 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಮಾತುಕತೆ ಆಗಿದೆ ಅನ್ನುವಂಥದ್ದು ಯಾಕೆ ಪ್ರೆಷರ್ ಆಗ್ತಾ ಇದ್ರು ಅಂದರೆ, ನಾನು ಬಿಡೋದಿಲ್ಲ, ನನಗೆ ಬೇಕು ಅಧಿಕಾರ, ನಾನು CM ಆಗಬೇಕು, ಏನು ಮಾತುಕತೆ ಆಗಿತ್ತು ಮಾತಿನಂತೆ ನಡ್ಕೊಳ್ಳಿ, ವರ್ಲ್ಡ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳ್ತಾ ಇದ್ರು. ವರ್ಲ್ಡ್ ಈಸ್ ವರ್ಲ್ಡ್ ಪವರ್ ಅಂತ DK ಶಿವಕುಮಾರ್ ಅವರು ಪದೇ ಪದೇ ಸಾಕಷ್ಟು ವೇದಿಕೆಗಳಲ್ಲೂ ಕೂಡ, ಸಮಾವೇಶಗಳಲ್ಲೂ ಕೂಡ, ಸಿದ್ದರಾಮಯ್ಯನವರು ಇರುವಂಥ ಸಂದರ್ಭದಲ್ಲೂ ಕೂಡ ಹೇಳಿರುವಂಥದ್ದು ನೋಡ್ಕೊಂಡಿದ್ದೀವಿ. ಯಾಕೆಂದರೆ ಮಾತಿಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಬಾರಿ ಮಾತನಾಡಿದ್ರು, ನೆನಪಿಸ್ತಾ ಇದ್ರು ಏನು ಮಾತುಕತೆ ಆಗಿದೆ ಅಂತ. ಸೊ ಸಾಕಷ್ಟು ಕಾಲಾವಕಾಶ ಕೊಡಲಾಗಿತ್ತು. ಫೈನಲಿ ರಾಹುಲ್ ಗಾಂಧಿ ಅವರ ಮಾತಿಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗಿಲ್ಲ ಸಿದ್ದರಾಮಯ್ಯನವರಿಗೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ. ಇವನ್ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಂಥದ್ದು ಅಷ್ಟೇ ಸಹಕಾರಿ ಆಗಿರುವಂಥದ್ದು. ಸೊ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ನಿರ್ಧಾರನೇ ಅಂತಿಮ ಅಂತ ಹೇಳ್ತಾ ಇದ್ರು, ಆ ನಿರ್ಧಾರಕ್ಕೇನೆ ಓಕೆ ಅಂತ ಹೇಳಿದ್ದಾರೆ.